ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಂದರೆ ಇವತ್ತು ವ್ಲಾಗು ಟಿಫನಿಂದ ಸ್ಟಾರ್ಟ್ ಆಗಲಿಲ್ಲ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ, ಇವತ್ತು ನಾನು ಮಾಡಿರೋ ಟಿಫನ್ ಬಂದು ಹುಳಿಗೊಜ್ಜು ಅಂತ ಮಾಡ್ತೀನಿ ನಾನು. ಸೊ ಅದನ್ನು ಮಾಡಿ ಸ್ವಲ್ಪ ರೈಸ್ ಮಾಡಿಕೊಟ್ಟಿದ್ದೆ. ಚಿನ್ಮಗೆ ಡ್ರೈ ಫ್ರೂಟ್ಸ್ನ ನೆನೆಸ್ಬಿಟ್ಟು ಸ್ನ್ಯಾಕ್ಸಿಗೆ ಹಾಕ್ಕೊಟ್ಟಿದ್ದೆ ಅವನಿಗೆ. ಹಾಗಾಗಿ ಅದನ್ನೇ ಶೂಟ್ ಮಾಡ್ಕೊಂಡಿಲ್ಲ ನಾನು. ಚಿನ್ಮಯ್ಗೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾನೇ ಆರಾಮ್ಸೆ ತಿಂತೀನಿ ಅಂತ ಹೇಳ್ದೆ. ಅವನಿಗೂ ಟಿಫನ್ ಎಲ್ಲ ಹಾಕ್ಕೊಟ್ಟು ಇವತ್ತು ಸ್ವಲ್ಪ ಕೆಲಸ ಇದೆ. ಬಿಕಾಸ್ ನನ್ನ ಫ್ರೆಂಡ್ ಬರ್ಡೇ ಇರೋದ್ರಿಂದ ಆಫ್ಟರ್ ಒಂದು ವರ್ಷ ಆಗಿದೆ ಅನಿಸುತ್ತೆ, ನಾವು 1 ಇಯರ್ ಆಯಿತು ಅವಳನ್ನು ನೋಡಿ ಮಾತಾಡಿಸ್ತೀನಿ. ಫೋನಲ್ಲೆಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಫೇಸ್ ಟು ಫೇಸ್ ಮೀಟ್ ಆಗಿರಲಿಲ್ಲ ಆಯಿತಾ. ಆಲ್ಮೋಸ್ಟು ಈ ತಿಂಗಳು ಕಳೆದ್ರೆ 1 ವರ್ಷ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅವಳದು ಈ ವರ್ಷದ ಬರ್ಡೇಗೆ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಸೊ ಹಂಗಾಗಿ ಅವಳು ಬರ್ತಾಯಿದ್ಲು. ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತೇಳಿ, ನಾನು ಬೇರೆ ಲೀವ್ ಹಾಕ್ಕೊಂಡಿದ್ದೆ. ಸರಿ ರೆಡಿ ಆಗೋಣ ಅಂತೇಳಿ ಬೇಗ ಟಿಫನ್ ಮಾಡಿಕೊಂಡು ಚಿನ್ನೂ ಸ್ಕೂಲಿಗೆ ಕಳಿಸ್ದೆ. ಅವನು ಆರಾಮ್ಸೆ ಇವಾಗ ಹೋಗ್ತಾನೆ, ಏನು ತೊಂದರೆ ಇಲ್ಲ. ಅವನು ವ್ಯಾನೆಲ್ಲ ಹಚ್ಚಿದ್ದಾದಮೇಲೆ ಅಪ್ಪನಿಗೂ ಟಿಫನ್ ಹಾಕ್ಕೊಟ್ಟೆ. ಅಪ್ಪನೂ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದ್ರಿಂದ ಹಶ್ವಾಗಿರುತ್ತೆ ಅವ್ರಿಗೂ. ಸೊ ಹಂಗಾಗಿ ಎಲ್ರೂ ಬೇಗ ಟಿಫನ್ ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ಇವಾಗಲೂ ಅಷ್ಟೇ ಅಪ್ಪಂಗೆ ತಿಂಡಿ ಹಾಕ್ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಗುಬ್ಬಿ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಆಟ ಆಡ್ತಾಯಿತ್ತು, ಒಳಗೆ ಬರಲೋ ಬೇಡೋ ಅಂತೇಳಿ. ಅವನ ಹತ್ರ ಚೇಷ್ಟೆ ಮಾಡ್ಕೊಂಡು ಮಾತಾಡಿಸ್ಕೊಂಡು ಇಲ್ಲೇನೇ ಟಿಫನ್ ಹಾಕ್ಕೊಡ್ತಾ ಇದ್ದೆ ಅಪ್ಪನಿಗೆ. ಅವನಿಗೆ ತಿಂಡಿ ಮಾಡಬಾರೋ ಅಂದರೆ ಇಲ್ಲ ನಾನು ತಿಂದೆ ಅಂತಿದ್ದ. ಸರಿ ಆಯಿತು ಆಟ ಆಡು ಅಂತ ಹೇಳಿ ಅಪ್ಪನಿಗೆ ಟಿಫನ್ ಮಾಡಿಕೊಟ್ಟು ನಾನು ಸ್ವಲ್ಪ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಹೇಳ್ಬೇಕಂದ್ರೆ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲೂ ಹೋಗಲ್ಲ ಆಯಿತಾ. ಯಾವಾಗಲೂ ಫ್ಯಾಮಿಲಿ ಜೊತೆನೇ ಹೋಗೋದು ನಾನು ಜಾಸ್ತಿ. ಆಲ್ಮೋಸ್ಟು 90% ಫ್ಯಾಮಿಲಿ ಜೊತೆನೇ ಹೋಗೋದು, ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಸೊ ಹಂಗಾಗಿ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಅಪ್ಪನೂ ಏನೂ ಅನ್ನಲಿಲ್ಲ, ಸರ್ ಆರಾಮಾಗಿ ಹೋಗ್ಬಿಟ್ಪಾ ಅಂತ ಅಂತು. ಹಾಗಾಗಿ ನಾನು ಹೊರಟಿದ್ದಾಯಿತು. ಮನೇಲಿ ಜನ ಸ್ವಲ್ಪ ಆರಾಮಾಗಿ ಕಳಿಸ್ಕೊಟ್ರೆ ನಾವು ಹೋಗ್ಬೋದಲ್ವ. ಸೊ ಹಂಗಾಗಿ ಆರಾಮಾಗಿ ಹೊರಟೆ. ಅದ್ರ ಜೊತೆ ನಮ್ಮ ಚಿಕ್ಕವ್ರ ಜೊತೆ ಆಟ ಆಡಿಕೊಂಡು ಅವನಿಗೆ ಸ್ವಲ್ಪ ಡ್ರೈ ಫ್ರೂಟ್ ಕೊಟ್ಟೆ. ಅವ್ನು ತಿನ್ನಲಿಲ್ಲ, ಯಾಕಂದರೆ ಅವ್ರ ಅಜ್ಜಿ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟಿದ್ರಂತೆ. ಹಂಗಾಗಿ ನಾನು ತಿನ್ನಲ್ಲ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳಿ ಅವನಿಗೆ ಸ್ವಲ್ಪ ಆಟ ಆಡಿಸಿ ಮುದ್ದು ಮಾಡಿಸಿ ಅಪ್ಪನಿಗೂ ಟಿಫನ್ ಕೊಟ್ಟು ನಾನು ಸುಮ್ಮನೆ ಕುಂತಿದ್ದೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಅವನ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸ್ವಲ್ಪ ನಾನು ಟೀ ಕುಡಿಬೇಕಂತ ಅನ್ನಿಸ್ತು. ಅಪ್ಪ ನೀರು ಕಾಯಿಸು ಸ್ನಾನ ಮಾಡ್ತೀನಿ ಅಂತ ಹೇಳ್ತು. ನಾವೇನಂದರೆ ಸ್ವಲ್ಪ ಮಳೆ ಗಿಳೆ ಬಂದರೆ ಸೋಲಾರಲ್ಲಿ ಅಷ್ಟು ನೀರು ಕಾಯಲ್ಲ ಅಲ್ವಾ. ಇಲ್ಲಿ ನಾವು ದನಿನ ಮನೆ ಇತ್ತು, ಅಲ್ಲಿ ಸ್ವಲ್ಪ ನೀರು ಕಾಯಿಸ್ಕೊಳ್ತೀವಿ ನಾವು. ಹಾಗಾಗಿ ಇಲ್ಲಿ ನಾನು ನೀರು ಕಾಯಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನೀರು ಕಾಯ್ದಿದ್ದಾವೆ. ಅಪ್ಪನ ಸ್ನಾನ ಮಾಡ್ತಾರಲ್ವ, ಇನ್ನೇನು ಅವನು ಅವ್ನು ಮಾಡ್ತಾನೇನೋ, ಹಾಗಾಗಿ ಅವನಿಗೂ ಮಾಡಿಸ್ಬೇಕು ಅಂತ ಹೇಳಿ ನಾನು ಇನ್ನು ಸ್ವಲ್ಪ ಉರಿ ಹಾಕೋಣ, ನೀರು ಚೆನ್ನಾಗಿ ಕಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮಳೆ ಬೇರೆ ಬಂದಿತ್ತು, ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ನೀರು ಕಾಯಿಸ್ಕೊಳ್ತಾ ಇದ್ದೆ ಇಲ್ಲಿ. ನಾನು ತುಂಬಾ ಬೇಗನೆ ರೆಡಿ ಆಗಬೇಕಾಗಿತ್ತು. ನನ್ನ ಫ್ರೆಂಡ್ ಬರೋ ಅಷ್ಟೊತ್ತಲ್ಲಿ ನಾನು ಹೋಗ್ಬೇಕಲ್ವ. ಸೊ ಹಂಗಾಗಿ ಬೇಗ ರೆಡಿ ಆಗ್ತಾ ಇದ್ದೆ. ಅವಳಲ್ಲಿ ಫೋನ್ ಮಾಡಿದ್ಲು, ನಾನು ಆಗಲೇ ದಾಬಸ್ಪೇಟೆ ಬಿಟ್ಟಿದ್ದೀನಿ. ಒಂದೊಂದು ಸ್ಟಾಪ್ ಇಟ್ಟಾಗಲೂ ಅವಳು ಫೋನ್ ಮಾಡ್ತಾ ಇರ್ತಿದ್ಲು. ಸೊ ಬೇಗ ಗುರು ರೆಡಿಯಾಗು ಅಂತ. ಸರಿ ಆಯಿತು ಅಂತೇಳಿ ನಾನು ಸ್ನಾನ ಎಲ್ಲ ಮುಗಿಸಿ ಇನ್ನೇನು ಪೂಜೆ ಮನೇಲಿ ಮಾಡಿಬಿಟ್ಟು ಹೋಗಿದ್ರು. ಚಿನ್ನೂ ಮಾಡಿದ್ದ, ಅಮ್ಮನೂ ಮಾಡಿದ್ದ. ಸೊ ನಾನೇನು ಪೂಜೆ ಮಾಡಲಿಲ್ಲ, ಜಸ್ಟ್ ಊದ್ಗಡ್ಡಿ ಬೆಳಗಿ ನಾನು ನಮಸ್ಕಾರ ಮಾಡಿಕೊಂಡೆ.
ಸೊ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮು 10:45 ಆಗೈತೆ ಆಯಿತಾ. ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ಅಮ್ಮ ಪೂಜೆ ಮಾಡಿಬಿಟ್ಟು ಹೋಗೈತೆ. ನನಗೇನಂತ ಪೂಜೆ ಕೆಲಸ ಇರಲಿಲ್ಲ. ಸೊ ಅಮ್ಮ ಪೂಜೆ ಮಾಡಿದ್ದೆ, ನಾನು ಟಿಫನ್ ಮಾಡಿದ್ದೆ. ಹುಳಿಗೊಜ್ಜು ಮಾಡಿ ಇವತ್ತು ಅನ್ನ ಮಾಡಿದ್ದೆ. ಚಿನ್ಮಯಿ ಸ್ಕೂಲ್ಗೆ ಹೋದ. ಅಪ್ಪ ಅದೇನೋ ಕರೆಂಟ್ ಬಿಲ್ಟು ಓಟರ್ ರೆಡಿದು ಮಾಡಿಸ್ಬೇಕು ಅಂತೇಳಿ ಹೋಯ್ತು. ಪಾಪ ಅದು ಬ್ಯುಸಿ ಐತೆ. ತಿಂಡಿ ಮಾಡ್ತೀವಿ ಹೇಳಿದ್ನಲ್ಲ, ಸ್ವಲ್ಪ ರೆಸಾರ್ಟ್ಗೆ ಹೋಗಬೇಕು, ಫೋಟೋಶೂಟ್ ಐತೆ ಅಂತ. ನನ್ನ ಫ್ರೆಂಡ್ದು ಬರ್ಡೇ, ನಾನು ಪ್ರೀವಿಯಸ್ ಕಂಪ್ನೀಲಿ ಪರಿಚಯ ಆಗಿದ್ದು. ಬರ್ಡೇ ಅವಳದು ಇದೇ ಮಂತು. ಸೊ ಫೋಟೋಶೂಟ್ ಮಾಡಿಸ್ಬೇಕು. ನಾನಂತೂ 1 ವರ್ಷ ಆಯಿತು ಅವಳು ನೋಡಿ. ಅಕ್ಟೋಬರ್ ಬಂದರೆ, ಅಕ್ಟೋಬರಾ ಅಲ್ಲ, ಸೆಪ್ಟೆಂಬರು ಆಗಸ್ಟಲ್ಲೇನೋ ಅವಳು ಕೆಲಸ ಬಿಟ್ಟಿದ್ದು 1 ವರ್ಷ ಆಗುತ್ತೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಹೇಳ್ಬೇಕಂದ್ರೆ. ಅವಳು ಹಂಗೆ ಅಂತಿಲ್ಲ, ನೀನು ನೋಡಬೇಕು ಗುರು ಅಂತ. ಹೋಗಬೇಕು, ಟಿಫನ್ ಮಾಡಿಬಿಟ್ಟು ಬನ್ನಿ ಹೋಗೋಣ. ಅಲ್ಲೇನೇನು ಫೋಟೋ ತಕ್ಕೊಳ್ತೀವಿ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಬಂದಳು ಆಯಿತಾ. ಫ್ರೆಂಡ್ ಅಂದರೆ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದವಳು, ಅಂದರೆ ನಮ್ಮೂರು ಪಕ್ಕದೂರೇನೆ. ಸೊ ನಾವು ಮೀಟ್ ಆಗಿದ್ದು ಬಂದು ನಾನು ಪ್ರೀವಿಯಸ್ ಕಂಪ್ನೀಲಿ ಹೋಗ್ತಾ ಇದ್ನಲ್ವ. ಸೊ ಅವಾಗ ನನಗೆ ಅವಳಿಗೆ ಟ್ರೈನ್ ಅಪ್ ಮಾಡಲಿಕ್ಕೆ ಹೇಳಿದರು ನಮ್ಮ ಸೂಪರ್ವೈಸರು. ಆವಾಗ ನಾವು ಮೀಟ್ ಆಗಿದ್ದು 1 ದಿನಕ್ಕೆ ಕ್ಲೋಸ್ ಅಂತ ಹುಡುಗಿ ಅವಳು. ಹೇಳ್ಬೇಕಂದ್ರೆ ನಾನು ಯಾರ ಜೊತೆನೂ ಅಷ್ಟು ಕ್ಲೋಸಾಗಿ ಮಾತಾಡೋದೆಲ್ಲ ಮಾಡಲ್ಲ. ನನಗೊಂದು ಸ್ವಲ್ಪ ಚೂಸಿ ನಾನು ಫ್ರೆಂಡ್ಶಿಪ್ ವಿಚಾರದಲ್ಲಿ. ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಫಸ್ಟ್ ಡೇನೇ ಏನೋ ಒಂಥರ ಅಕ್ಕ ತಂಗಿ ಅನ್ನೋ ಥರ ಫೀಲ್ ಕೊಟ್ಟವಳು. ಸೊ ಅದೊಂದು ಎಕ್ಸ್ಟ್ರಾ ಬಾಂಡಿಂಗ್ ನನಗೆ ಆ ಕಂಪ್ನಿನಲ್ಲಿ ಬಿಲ್ಡ್ ಆಗೋಯ್ತು. ಸೊ ಅದೆಷ್ಟು ಜನ ಹೊಟ್ಟೆ ಹುರ್ಕೊಂಡ್ರೋ ಗೊತ್ತಿಲ್ಲ ಅವಳ ಜೊತೆ ಮಾತಾಡ್ತಿದ್ದಕ್ಕೆ. ಅವಳು ಹಂಗೆ ಇದ್ಲು, ಸೊ ನಾನು ಹಂಗೆ ಇದ್ದೆ. ಅವಳು ಆಲ್ಮೋಸ್ಟ್ 2 ವರ್ಷ ಕೆಲಸ ಮಾಡಿದ್ಲು ಅನಿಸ್ತದೆ. ನಾನು 5 ವರ್ಷ ಕೆಲಸ ಮಾಡಿದ್ದೆ ಆ ಕಂಪ್ನಿನಲ್ಲಿ. 5 ವರ್ಷಕ್ಕೆ 2 ತಿಂಗಳು ಕಮ್ಮಿ ಇತ್ತು. ಸೊ ಸ್ಪೆಷಲ್ ಬಾಂಡಿಂಗು ಬಿಟ್ಕೊಡ್ದಲೇ ಇರೋದು ಫ್ರೆಂಡ್ಶಿಪ್ಪು ಅಂತಂದರೆ 3 ವರ್ಷದಿಂದ ಅವಳದೇ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಫ್ರೆಂಡ್ಶಿಪ್ ಐತೆ, ಅದು ಬಿಟ್ಟು ಹೋಗಲ್ಲ. ನಾನು ಬಿಟ್ಕೊಡಲ್ಲ, ಇನ್ನೂ ಅವರು ಬಿಟ್ಟು ಹೋಗಲ್ಲ. ಸೊ ಅದು ಬಿಟ್ಟರೆ ಅದು ಫಸ್ಟ್ ಪ್ರಯಾರಿಟಿ ಇದ್ದರೆ ನೆಕ್ಸ್ಟು ಇದೇ ಬರುತ್ತೆ. ಸೊ ಅಷ್ಟು ಚೆನ್ನಾಗಿ ನಮ್ಮದು ಬಾಂಡಿಂಗ್ ಬಿಲ್ಡ್ ಆಗಿತ್ತು. ಆ ಫ್ರೆಂಡ್ ಸಿಗ್ತಾಳೆ ರೀಸೆಂಟಾಗಿ. ಅವಳ ಜೊತೆನೂ ನಾನು ಒಂದು ಫೋಟೋನೋ ಇಲ್ಲ ವ್ಲಾಗೋ ತಗೊಂಡು ಅಪ್ಲೋಡ್ ಮಾಡ್ತೀನಿ. ಫಸ್ಟು ಬೆಸ್ಟ್ ಫ್ರೆಂಡ್ ಯಾರು ಅಂತ ನನವೇ. ಸೊ ಇವಳು ಬಂದಿದ್ಲಲ್ವ, ಕೆಲವೊಂದನ್ನು ಅವಳು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ಲು ಚಿನ್ನುಗೆ. ನೈಟು ಸಂಜೆ ರೇಖಾನು ಸ್ವಲ್ಪ ಎಲ್ಲ ಮಕ್ಳಿಗಾಗೋಷ್ಟು ಸ್ನ್ಯಾಕ್ಸು ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ಅವಳು ತೊಗೊಂಡು ಬಂದಿದ್ಲು. ಅದು ಯಾವುದನ್ನು ಎತ್ತಿಟ್ಟಿರಲಿಲ್ಲ ನಾನು, ಬಿಕಾಸ್ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಎತ್ತಿಟ್ಟಿರಲಿಲ್ಲ. ಚಿನ್ಮಯ್ ಸ್ಕೂಲಿಂದ ಬರ್ತಾನಲ್ವ, ಅವನಿಗೆ ಇವಾಗ ಕರಾಟೆ ಕ್ಲಾಸಿಗೆ ಬೇರೆ ಹೋಗ್ತಾನೆ. ಸ್ವಲ್ಪ ಸುಸ್ತಾಗುತ್ತೆ. ಹಾಗಾಗಿ ಅವನಿಗೆ ಅವತ್ತಿನ ದಿವಸಕ್ಕೆ ಏನು ಬೇಕಲ್ವ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕೆಲವೊಂದು ಬಿಸ್ಕೆಟ್ಸ್ನ ಒಂದು ಡಬ್ಬಕ್ಕೆ ಹಾಕಿ ಇಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋದು ಇಲ್ಲಾಂದರೆ ಹೊರಗಡೆ ಹೋಗೋತ್ತವ ಮಾಡ್ಕೊತೀನಿ. ಯಾಕಂದರೆ ಅವನು ಬಂದಿದ್ದ ತಕ್ಷಣ ಊಟ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಬಾಯಿ ಆಡಿಸ್ತಾನಲ್ವ. ಸೊ ಹಾಗಾಗಿ ಅದು ಇದು ಹಾಕೋದ್ರ ಬದಲು ಇವನ್ನ ಡೈಲಿ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಡೈಲಿ ಒಂದೊಂದು 2 ಎಲ್ಲನೂ ಇಷ್ಟಿಷ್ಟು ಹಾಕಿ ಇಟ್ಬಿಟ್ಟು ಹೋದರೆ ಅವನು ತಿನ್ಕೊತಾನೆ ಅಂತ. ಹಾಗಾಗಿ ಅವನು ಶೆಲ್ಫೆಲ್ಲ ಸ್ವಲ್ಪ ಮೇಲಿರೋದ್ರಿಂದ ಎತ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅವನಿಗೂ ಬಾಕ್ಸ್ಗೆಲ್ಲ ಹಾಕಿ ಸ್ವಲ್ಪ ಎತ್ತಿಟ್ಟು ಮಿಕ್ಕಿದ್ನೆಲ್ಲ ನಾನು ಮೇಲೆ ಎತ್ತಿಟ್ಬಿಡ್ತೀನಿ. ಯಾಕಂದರೆ ಕೆಳಗಡೆ ಎಲ್ಲ ಕೈಗೆ ಸಿಗ್ತಾ ಇರುತ್ತೆ, ಅಷ್ಟು ನನಗೆ ಕಂಫರ್ಟ್ ಇರೋಲ್ಲ. ಸೊ ಹಂಗಾಗಿ ಎಲ್ಲ ಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ. ಮಕ್ಳಿಗೆ ಏನು ಬೇಕೋ ಆ ದಿನಕ್ಕೆ ಅದನ್ನು ನಾನು ಕೆಳಗೆ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ. ಇನ್ನು ನಾನು ಹೊರಗಡೆ ಹೊರಟಿದ್ನಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಸಾಯಂಕಾಲ ತನಕ ಹಂಗೆ ಇರುತ್ತೆ. ಸೊ ಹಂಗಾಗಿ ಮಾಡ್ಕೊತಾ ಇದ್ದೆ. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಪನಿಗೆ ಕಣ್ಣಿಗೆ ಸ್ವಲ್ಪ ಡ್ರಾಪ್ಸ್ ಹಾಕಿ, ಕಣ್ಣುರಿ ಬಂದಿತ್ತು ಅವ್ರಿಗೆ ಸ್ವಲ್ಪ ಡ್ರಾಪ್ಸ್ ಹಾಕಿ ನಾವು ಊಟ ತೊಗೊಂಡೋಗೋಣ ಅಂಥೇಳಿ ಎಲ್ಲ ಮಾಡ್ಕೊಂಡಿದ್ವಿ. ಯಾಕಂದರೆ ಹೋಗ್ತಾ ಇರೋ ರೆಸಾರ್ಟ್ಗಲ್ವ. ಸೊ ನಾವಲ್ಲಿ ಬುಕ್ಕಿಂಗ್ ಏನು ಮಾಡ್ಕೊಂಡಿರಲ್ಲ. ಸೊ ಹಂಗಾಗಿ ಬೇಡ, ನಮಗೂ ರಿಸ್ಕ್ ಆಗೋದು ಬೇಡ, ಎಷ್ಟೊತ್ತಾಗುತ್ತೋ ಏನೋ, ಸ್ವಲ್ಪ ಊಟ ಆದರೂ ತೊಗೊಂಡೋಗೋಣ ಅಂಥೇಳಿ ನಾನು ಅದೇ ಹುಳಿಗೊಜ್ಜು ರೈಸು ಕಲಿಸ್ಕೊಂಡು ಹೊರಟಿದ್ದೀವಿ ನಾವೂ. ಏನಂದರೆ ಹೇಳಿದ್ನಲ್ಲ, ಫೋಟೋ ಸಮೇತ ತೋರಿಸ್ತೀನಿ ನೋಡ್ರಿ. ಇವಳೇ ಸ್ವಾತಿ, ಇವಳ ಜೊತೆನೇ ಹೋಗಿದ್ದು ನಾನು.
ಹೇಳ್ಬೇಕಂದ್ರೆ ಒಂದು ವರ್ಷ ನನಗಂತೂ ಕಣ್ಣಲ್ಲಿ ಆ ಕ್ಷಣಕ್ಕೆ ಅವಳು ಬರ್ತಾ ಇರುವಾಗ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ಉಂಟು. ಇದು ಸ್ವಾತಿ ಅತ್ತಿಗೆ ಒಂದೇ ದಿವಸಕ್ಕೆ ಏನಂದ್ರೆ ಹೊಸಬ್ರು ಯಾರನ್ನ ಸಿಕ್ಕರೆ ಅಷ್ಟು ಬೇಗ ಸಿದ್ದಾಪುರಕ್ಕೆ ಹೋಗಿಲ್ಲ ನಾವು. ಇವರಿಬ್ರು ಒಂದೇ ತರ ಅಂತ ಅನಿಸ್ತು ನನಗೆ. ಅಡ್ಜಸ್ಟ್ ಆಗಿದ್ರಲ್ಲಿ ನೀನ್ ನಂಬಿ ಇಬ್ರು ಕುಂತಿದೀವಿ ಕಣೆ. ಇವತ್ತು ಹೆಲ್ಮೆಟ್ ಹಾಕಿಲ್ಲ. ನೋಡ್ದ ತಗ್ದಲ್ವಲ್ಲ ಸ್ವಾತಿ. ಎಂಟ್ರಿ ಫೀಸ್ ಕೇಳ್ಬೇಕು ಇವಾಗ ಅಮ್ಮ ಇವಳಿಗೆ. ಇದೆಲ್ಲ ಗದ್ದೆ ಬೆಲೆ ಫೋಟೋ ಬಿಡಲ್ಲ. ಗೇಟ್ ಓಪನ್ ಅದಲ್ಲ, ಅದು ಓಪನ್ ಇರ್ತದೆ. ನಾನು ಹೇಳಿದ್ದು ದೇವಸ್ಥಾನ. ಸ್ವಾತಿ ಫೋನ್ ಬಿಸಿ ಆಗ್ಬಿಟ್ರೆ ಏನು ಮಾಡ್ತಿ? ಫೋಟೋ ತಕೊಂಡು ಇಲ್ಲಿ ಸಿದ್ದಾಪುರ ಬಸವಣ್ಣ. ಇದು ನಾನು ಇಲ್ಲಿಗೆ ಬಂದಿದ್ದು 4th or 5th ಸ್ಟ್ಯಾಂಡರ್ಡಲ್ಲಿ ಅಪ್ಪನ ಜೊತೆ ಸೈಕಲಲ್ಲಿ ಬಂದಿದ್ದು ನೆನಪು ನನಗೆ. ಯಾಕಂದರೆ ನಮ್ಮಪ್ಪ ಏನಾದರೂ ಹಸು ಏನಾದರೂ ಕರು ಹಾಕಿದ್ರೆ ಗಿಂಟ್ ತಗೊಂಡು ಫಸ್ಟ್ ಬಸವಣ್ಣನ ದೇವಸ್ಥಾನಕ್ಕೆ ಬರುತ್ತೆ, 3 ದೇವಸ್ಥಾನಕ್ಕೆ ಪ್ರಸಾದ ಕೊಡುತ್ತೆ, ಫಸ್ಟ್ ಬರುತ್ತೆ ನಮ್ಮಪ್ಪ. ಸೊ ಸೈಕಲಲ್ಲಿ ಕರ್ಕೊಂಬಂದಿತ್ತು. ನಾನು ಇಲ್ಲಿ ಹೋಗ್ತೀನಿ ಅಂತ ಅಂದಾಗ ಅಪ್ಪ ಏನಂತೂ ಹೋಗು ಅಲ್ಲೇ ಊದ್ಗಡ್ಡಿ ಕರ್ಪೂರ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಾ ಬಸವಣ್ಣಂಗೆ ಅಂತ ಹೇಳ್ತು. ಸರಿ ಆಯಿತು ಅಪ್ಪ ಅಂತೇಳಿ ಕೈ ಮುಗಿದು ಬಂದೆ. ಅಲ್ಲಿ ಡೋರ್ ಓಪನ್ ಇರಲಿಲ್ಲ, ಯಾಕಂದರೆ ಹಿಂದಿನ ದಿವಸ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮಾಡಿದರು. ಅದು ಫ್ರೆಶ್ನೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಸೊ ಹಂಗಾಗಿ ಬಾಗಿಲು ತೆಗ್ದಿರಲಿಲ್ಲ, ಪೂಜೆ ಮಾಡಿದರು. ನಾವು ಎಲ್ಲನೂ ಅಲ್ಲೇ ರೆಸಾರ್ಟು ಪಕ್ಕದಲ್ಲೇ ಇದ್ದಿದ್ದು, ಸೊ ಅಲ್ಲಿ ಹೋದ್ವಿ. ಅಲ್ಲೇ ಹತ್ರದಲ್ಲೇ ಬೆಂಚ್ಕಲ್ ರೆಸಾರ್ಟ್ ಅಂತ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ ನಾವು. ಸೊ ಫಸ್ಟ್ ಟೈಮ್ ಹೋಗಿದ್ದು. ಫೋಟೋ ಸೆಷನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸ್ಟೇ ಆಗೋಕ್ಕೆಲ್ಲ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ ಪ್ಲೇಸು ಅಂತಲೇ ಹೇಳ್ಬೋದು. ನಮಗೆ ಏನಂದರೆ ಕೆಲವೊಂದು ಫೋಟೋ ಸೆಷನ್ಗೆ ಅಷ್ಟೇ ಹೋಗಿದ್ದು, ನಾವೇ ಸ್ಟೇಗೆ ಆಗಲಿಕ್ಕೆ ಹೋಗಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ನಾವು ಹೋದಾಗೆಲ್ಲ ಸ್ವಲ್ಪ ನಮಗೆ ಒಂಥರ ಇಸಿ ಬಿಸಿ ಅನ್ನಿಸ್ತಾ ಇತ್ತು. ಅಲ್ಲಿ ಹೋಗಿದ ತಕ್ಷಣ ಇವಳ್ದು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಬರ್ಡೇ ಗರ್ಲ್ ಇವಳೇನೆ. ಸೊ ಇವಳದೇ ಸ್ವಲ್ಪ ಫೋಟೋ ಸೆಷನ್ ಇದ್ದಿದ್ದು ನಮಗೆ. ಸೊ ಹಂಗಾಗಿ ಕೆಲವೊಂದು ಫೋಟೋಸ್ನ ಇವಳ್ದು ತೆಗೆದ್ವಿ. ನಾವು ಫೋಟೋ ಅಲ್ಲಿ ಇಲ್ಲಿ ಲೊಕೇಶನಲ್ಲಿ ತಗೊಂಡಿದ್ದು ಉಂಟು. ಹೇಳ್ಬೇಕಂದ್ರೆ ಇಲ್ಲಿ ಸ್ಟೇ ಆಗಲಿಕ್ಕೆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಸುತ್ತ ಕಾಡು. ಇಲ್ಲಿ ಮಿಡಲಲ್ಲಿ ಇದೊಂದು ರೆಸಾರ್ಟ್ನ ಮಾಡಿರೋದು ಇವರು. ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನರಿ ಕಾಣಿಸ್ತಾ ಇತ್ತು. ಹೇಳ್ಬೇಕಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಅವ್ರು ಹೇಳಿದ್ರು ಫೋಟೋ ಸೆಷನ್ಗೆಲ್ಲ ಅಲೋ ಇಲ್ಲ ಮ್ಯಾಮ್, ಸ್ಟೇಗೆ ಅಷ್ಟೇ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾವು ಆಗಲೇ ಒಂದು 50-60 ಫೋಟೋಸ್ನ ತೆಗ್ದಿದ್ವಿ. ಅಷ್ಟೇ ಸಾಕು ಅಂತ ಹೇಳಿ ನಾವು ಹೊರಗೆ ಬಂದು ಅಲ್ಲೇ ಅದೇ ಹೇಳಿದ್ನಲ್ಲ ಬಸವಣ್ಣನ ದೇವಸ್ಥಾನ ಅಂತ, ಅಷ್ಟು ಆಗಲ ತುಂಬಾ ಚೆನ್ನಾಗಿತ್ತು ನೆರಳು. ಅಲ್ಲೇ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಾವು ತೊಗೊಂಡೋಗಿ ಸ್ನ್ಯಾಕ್ಸ್ನ ಮುಗಿಸ್ಕೊಳ್ತಾ ಇದ್ವಿ. ನಾವು ಮಾತಾಡಿ ಎಷ್ಟೋ ದಿವಸನೇ ಆಗ್ಬಿಟ್ಟಿತ್ತು. ಹೇಳ್ಬೇಕಂದ್ರೆ ಏನೇನೋ ಮಾತಾಡಿಕೊಂಡು ಕುಂತಿದ್ದಾಯಿತು. ಇನ್ನೂ ಒಂದು ಏನಂದರೆ ಮಾತಾಡಿರ್ತೀವಿ ಕೆಲವೊಂದು ಫ್ರೆಂಡ್ಶಿಪ್ಪಲ್ಲಿ, ಮಾತಾಡಿರ್ತೀವಿ ಗಂಟೆ 2 ಅವರ್ ಮಾತಾಡಿದ್ರು ನೆಕ್ಸ್ಟ್ ಡೇ ಕೇಳಿದ್ರೆ ಅದೇನು ಮಾತಾಡಿದ್ವಿ ಅನ್ನೋದೇ ನೆನಪಿರಲ್ಲ. ಸೊ ಅದೊಂದು ಅನ್ನಿಸ್ತು, ಏನು ಮಾತಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ನಗ್ತಾನೆ ಇದ್ದೋ ಮಾತಾಡ್ತಾನೆ ಇದ್ದೋ. ಒಂದು ಕ್ವಾಲಿಟಿ ಟೈಮು ಈ ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿ ವರ್ತಾಯಿತು ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ಸೋಮಸಾಗರ ಎಸ್ಟೇಟ್ ಐತೆ, ಇದನ್ನು ಅಷ್ಟೇ. ನಾನು 9th or 8th ಸ್ಟ್ಯಾಂಡರ್ಡಲ್ಲಿ ಅನಿಸುತ್ತೆ ಇಲ್ಲಿ ಹೋಗಿದ್ದಿದ್ದು. ಸೊ ಇಲ್ಲೂ ಹೋದ್ವಿ. ಅದೊಂದು ಫೋಟೋ ಶೂಟ್ ಏನಿದೆ ನಮ್ಮ ಡ್ರೈವರ್ ಸರಿ ಇಲ್ಲ.
ಇನ್ನೆಷ್ಟು ಇನ್ನೊಂದು ವರ್ಷಕ್ಕೆ ಸಿಗ್ತೀವಾ? ಹಾಂ ಅಷ್ಟೇ. ಇಲ್ಲ ನಮ್ಮ ಬಾಡೆ ಗೊತ್ತಿಲ್ಲ ಗುರು ಇಲ್ಲಿ ಏಯ್ ಮಾಡಲ್ಲ ಸ್ಟಿಕ್ ಇಟ್ಬಿಡು ಚಿಕ್ಕ ಹೇಳ್ಕೊಡ್ತೀನಿ ಮಗರು. ಇಲ್ಲಿ ನೋಡಿಲ್ಲ ನೀನು. ಇದು ಬಂದು ಜಾನಮನಹಳ್ಳಿ ಎಸ್ಟೇಟ್ ಇದು. ಸೊ ನಾನು ಇಲ್ಲಿಗೆ ಬಂದು 8th ಸ್ಟ್ಯಾಂಡರ್ಡಲ್ಲಿ ಅನಿಸುತ್ತೆ. ಸೊ ಇವಾಗಲೇ ಬಂದಿರೋದು. ಚೆನ್ನಾಗೈತೆ ಹೇಳ್ಬೇಕಂದ್ರೆ, ಪ್ಲೇಸ್ ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ನೆಟ್ವರ್ಕ್ ಇಶ್ಯೂ ಐತೆ ಹೇಳ್ಬೇಕಂದ್ರೆ, ಚೆನ್ನಾಗೈತೆ. ನಾವು ಬಂದಿದ್ದಾಗ ಇದು ತೋರಿಸ್ತೀನಿ. ಇಲ್ಲಿ ಪೂರ್ತಿ ಇಲ್ಲಿ ಸಪೋಟ ಮರಗಳೆಲ್ಲ ಇತ್ತು. ಇಲ್ಲೆಲ್ಲ ನಾವು ನಮ್ಮ ಟೀಚರ್ಸ್ ಜೊತೆ ಊಟ ಮಾಡಿದ್ದೀನಿ ಪ್ಲೇಸಲ್ಲಿ. ಇದೆಲ್ಲ ಸೇಮ್ ಇತ್ತು ಹೇಳ್ಬೇಕಂದ್ರೆ. ಸೊ ಕೆಲವೊಂದು ಗ್ರೀನರಿ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿ ಪೀಸ್ಫುಲ್ ಆಗೈತೆ. ಯಾವುದೇ ಒಂದು ಗಲಾಟೆ ಇಲ್ಲ. ಫುಲ್ಲು ಅಂದರೆ ಫುಲ್ಲು ಸೈಲೆಂಟು ಹೇಳ್ಬೇಕಂದ್ರೆ ಏರಿಯಾ. ನಾನು ಚಿನ್ನು ಕರ್ಕೊಬಂದಿಲ್ಲ, ಅದೊಂದೇ ಬೇಜಾರು ನನಗೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಚಿನ್ನು ಕರ್ಕೊಬರ್ಬೇಕು. ಅಲ್ಲಿ ಬೆಂಚ್ಕಲ್ ರೆಸಾರ್ಟ್ಗೆ ಹೋಗಿದ್ವಲ್ಲ ಸಿದ್ದಾಪುರ, ಅಲ್ಲಿ ಏನಷ್ಟು ಅವರೇನೋ ಫೋಟೋ ತಗೊಳ್ಲಿಕ್ಕೆಲ್ಲ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು, ಸ್ಟೇಯಿಂಗಿಗೆ ಮಾತ್ರ ಅಂತ. ಸೊ ಇದೇನೋ ಕಾಯಿ, ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ್ವಿ, ಫ್ರೆಂಡ್ದು ಬರ್ಡೇ ಇರೋದ್ರಿಂದ ಬಂದಿದ್ದು ಫೋಟೋ ಸೆಷನ್ಗೆ. ಇದು ನನ್ನ ಔಟ್ಫಿಟ್. Hope you enjoy my vlog. ಸೂಪರ್. ಅಲ್ಲಿ ಸ್ವಲ್ಪ ನಾನು ಫೋಟೋಸ್ ಎಲ್ಲ ತೊಗೊಂಡು ಹುಡುಗರಿಗೂ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಯಾಕಂದರೆ ಒಂದು ಯಾವುದಾದ್ರು ಒಂದು ಪ್ಲೇಸ್ಗೆ ಹೋದರೆ ಅದೊಂದು ಮೂಮೆಂಟು ಗ್ಯಾದರ್ ಆಗುತ್ತೆ. ನಾವು ಇಲ್ಲಿ ಹೋಗಿದ್ದೀವಿ ಅನ್ನೋದು ಫೋಟೋ ಕ್ಲಿಪ್ಪಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಈ ಫೋಟೋಸ್ನೆಲ್ಲ ತಕ್ಕೊಂಡು ನಾನು ಕೆಲವೊಂದು ವೀಡಿಯೋಸ್ನೆಲ್ಲ ಮಾಡಿಕೊಂಡು ನನ್ನ ಪ್ಲ್ಯಾನಿಂಗ್ ಏನಿತ್ತು 3:00 3:30 ಮನೆಗೆ ಹೋಗ್ಬಿಡೋ ಅನ್ನೋ ಪ್ಲ್ಯಾನಿಂಗಲ್ಲಿದ್ವಿ. ಸರಿ ಅಂತ ಹೇಳಿ ನಾವು ಬೇಗ ಫೋಟೋಸ್ ಎಲ್ಲ ತಕ್ಕೊಂಡು ಬರ್ತಾಯಿದ್ವಿ. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ. ಇದು ಅಷ್ಟೇ ಪ್ಲೇಸು. ಇದು ಹಿಂದೆ ಎಲ್ಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಅಲ್ಲೆಲ್ಲ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ಯಾರೂ ಅಷ್ಟು ಇರಲಿಲ್ಲ. ಸೊ ಹಂಗಾಗಿ ನಾವು ಹೋಗಲಿಲ್ಲ. ನಮಗೆ ಕಂಫರ್ಟ್ ಇಲ್ಲ ಅಂದಮೇಲೆ ಹೋಗಬಾರ್ದು. ಸೊ ಹಂಗಾಗಿ ಹೋಗಲಿಲ್ಲ ನಾವು. ರಿಟರ್ನ್ ಬರೋ ಟೈಮಲ್ಲಿ ಅಲ್ಲೊಂದು ನೇರಳೆ ಮರ ನೋಡಿದ್ವಿ. ಸೊ ಬನ್ನಿ ನುಗ್ಗೋಣ, ದರೋಡೆ ಮಾಡೋಣ, ಲೂಟಿ ಮಾಡೋಣ ಅಂತೇಳಿ ಸ್ನ್ಯಾಕ್ಸ್ ಕವರ್ ಇತ್ತಲ್ಲ, ಸೊ ಅದನ್ನೇ ತೊಗೊಂಡಿದ್ವಿ. ನಾನೇನಂದರೆ ಈ ವರ್ಷ ಒಂದು ನೇರಳೆನ ತಿಂದಿರಲಿಲ್ಲ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ನೇರಳೆನ ತಿನ್ನಲೇಬೇಕು ಅಂತಂದೆ. ಸೊ ಮಾನ್ಯನೂ ಬಾರಕ ಕಿತ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದಾಯಿತು. ಅವರು ಎಲ್ಲ ಸ್ವಲ್ಪನೇ ತಿಂದಿದ್ದು, ಯಾಕಂದರೆ ಅವ್ರು ತಿಂದಿದ್ರಂತೆ. ನಾನಂತೂ ಈ ವರ್ಷ ಒಂದು ನೇರಳೆಣ್ಣು ತಿಂದಿರಲಿಲ್ಲ. ಸೊ ಇದೆಲ್ಲ ಸೀಸನಲ್ ಫ್ರೂಟ್ಸು, ಯಾವಾಗಲೂ ಸಿಗಲ್ಲ ಅಲ್ವಾ. ಅದಂತೂ ಗೊಂಚಲೇ ಇತ್ತು, ನೋಡ್ತಾ ಇರ್ಬೋದು ನೀವು. ನಾವು ತೊಗೊಂಡು ತಿನ್ಕೊಂಡು, ಸ್ವಾತಿ ಹೆಂಗಿರು ಗಾಡಿ ಓಡಿಸ್ತಿದ್ಲಲ್ವಾ, ಬಂತು. ನೋಡಿ ಫ್ರೆಂಡ್ಸ್, ಇದು ನಾವು ಅದೇ ಸ್ಕೂಲು. ಸವಿನೇನು ಸ್ವಾತಿ ಹೇಳ್ದಂಗೆ ಅದು ಸವಿ ನೆನಪೇನೆ ಹೇಳ್ಬೇಕಂದ್ರೆ. 3 ವರ್ಷ ಅಲ್ಲಿ ಓದಿದ್ವಿ ನಾವು, ಹೈಸ್ಕೂಲ್ನಲ್ಲೇ ಓದಿದ್ದು ಅದೇ ಸ್ಕೂಲಲ್ಲಿ. ಸೊ ನೋಡಿದಾಗ ಅವಳಿಗೂ ಅದೇ ಮೆಮೊರಿ ಗ್ಯಾದರ್ ಆಯಿತು, ನನಗೂ ಅಷ್ಟೇ ಸೇಮ್ ಫೀಲಿಂಗು. ಅಲ್ಲಿಂದ ಇಲ್ಲಿ ಮಾನ್ಯ ಅವ್ರ ಊರಿಗೆ ಬಂದ್ವಿ. ಇವ್ರು ನಮ್ಮ ಅತ್ತಿಗೆ, ಇವ್ರು ಆಶಕ. ನೋಡಿ ಫ್ರೆಂಡ್ಸ್, ಸಿಬಣ್ಣು ಕೀಳ್ತವ್ರೆ, ಬೇರೆ ತರದಲ್ಲಿ ಕತ್ ಕೀಳ್ತವ್ರೆ. ಸಾಹಸ ಮಾಡ್ತವ್ರೆ ನೋಡಿ ಫ್ರೆಂಡ್. ಇಬ್ಬರು ಜಾಗಲ್ಲಿ ಬಿಡ್ರಿ.
ಎರಡು ತಿಂತಿದ್ಯಾ? ಇಲ್ಲ ಇಲ್ಲೇ ಮಾನಿ ಅವ್ರ ಊರಿಂದ ನಮ್ಮೂರಿಗೆ ಬಂದು ಸ್ವಾತಿನ ಆಟೋ ಹತ್ತಿಸ್ಬೇಕಾಗಿತ್ತು. ಕೆಲವೊಂದು ಥಿಂಗ್ಸು ಅವಳು ಡೈರೆಕ್ಟಾಗಿ ಮನೆಗೆ ಬಂದಿದ್ದರಿಂದ ಕೆಲವೊಂದು ಥಿಂಗ್ಸ್ ನಮ್ಮ ಮನೇಲೇ ಬಿಟ್ಟಿದ್ಲು. ಸೊ ಹಂಗಾಗಿ ನಾನು ಬಸ್ ಸ್ಟಾಪಿಗೆ ಹೋದೆ. ಅವಳು ಆಟೋ ಸಿಕ್ಕರು ಆಟೋ, ಬಸ್ ಸಿಕ್ಕರು ಬಸ್ ಹತ್ಸೋಣ ಅಂತೇಳಿ. ಬಸ್ ಬರೋದು ಲೇಟ್ ಆಯಿತು. ಸೊ ಹಂಗಾಗಿ ಬಸ್ ಸ್ಟಾಪಲ್ಲೇ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಅವಳು ನೋಡ್ತಾ ಇದ್ಲು, ಹಳೆ ಫೋಟೋಸ್ನ ನೋಡ್ತಾ ಇದ್ಲು. ಸೊ ಅವಳು ತೋರಿಸ್ತಾ ಇದ್ಲು, ಇದೆಲ್ಲ ನಾವು ಕೆಲ್ಸಕ್ಕೆ ಹೋಗುವಾಗ ತೆಗೆಸ್ಕೊಂಡಿದ್ದ ಫೋಟೋ ಅಂತ ಹೇಳಿ. ಅದ್ರ ಜೊತೆ ಮಕ್ಕಳು ತೀಟೆನು ಬಸ್ ಸ್ಟಾಪ್ ತುಂಬಾ ಚೆನ್ನಾಗಿತ್ತು. ನಾನು ಗದರಿಸ್ಕೊಳ್ತಾ ಇದ್ದೆ, ಯಾಕಂದರೆ ವೆಹಿಕಲ್ಸ್ಗಳು ಬರ್ತಾ ಅಲ್ಲೇ ಬಸ್ ಹತ್ತಿಸ್ಬಿಟ್ಟು ಅಲ್ಲಿ ಆಟೋ ಹತ್ತಿಸಿ ನಾವು ಮನೆ ಕಡೆ ಬಂದ್ವಿ. ಓ ಏನಾಯ್ತು? ಸುಸ್ತಾಯ್ತಾ? ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನೈಟ್ ಊಟಕ್ಕೆ ಅನ್ನ ಮಾಡಿ ತಿಳಿ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತೇಳಿ ಸೌತೆಕಾಯಿ, ಕ್ಯಾರೆಟು, ಹೆಸ್ರು ಕಾಳೆಲ್ಲ ಹಾಕಿ, ದಾಳಿಂಬೆ ಹಣ್ಣು ಎಲ್ಲ ಹೆಸ್ರು ಕಾಳೆಲ್ಲ ಹಾಕಿ ನಾನು ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಹೆಸ್ರು ಬೇಳೆ ಎಲ್ಲ ನೆನೆಸಿರಲ್ವಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಿನ್ಮಯ್ಗೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅವನಿಗೆ ಬಾಡಿ ಯಾವಾಗ್ಲೂ. ಅವನಿಗೆ ಈ ಥರ ನಾನು ಕೊಡ್ತಾಯಿರ್ತೀನಿ ಸ್ಯಾಲೆಡ್ನ. ಹಂಗಾಗಿ ಅಪ್ಪನೂ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾರಲ್ವ, ಸೊ ಎಲ್ಲನೂ ಬಿ ಕಾಂಪ್ಲೆಕ್ಸು ಟ್ಯಾಬ್ಲೆಟ್ಗೆ ಡಿಪೆಂಡ್ ಇವಾಗಕ್ಕಾಗಲ್ಲ. ಹಾಗಾಗಿ ಇದನ್ನು ಮಾಡಿಕೊಡ್ತೇನೆ. ವಾರಕ್ಕೆ ಏನಿಲ್ಲ ಅಂದರೂ 2ರಿಂದ 3 ಸತಿ ಅಂತೂ ನಾವು ಕೋಸಂಬರಿ ಮಾಡ್ಕೊತಾನೆ ಇರ್ತೀವಿ. ಸೊ ಎಲ್ಲರೂ ಊಟ ಮಾಡ್ಕೊಂಡ್ವಿ ನಾವುನುವೆ. ಅಷ್ಟೊತ್ತು ನಮ್ಮ ಗುಬ್ಬಿನೂ ಮಲಿಕೊಂಡ. ಊಟ ಮಾಡಿ ನಾನೇನು ಊಟ ಮಾಡಲಿಲ್ಲ, ಯಾಕೆಂದರೆ ನಂಗೆ ಊಟ ಸೇರಲಿಲ್ಲ. ಸೊ ಮಜ್ಜಿಗೆ ಕುಡಿದು ನಾನು ಇವತ್ತಿನ ದಿವಸನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.